ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಬಿಎಸ್ಎಫ್ ಯೋಧ ಪಿಕೆ ಸಾಹುನನ್ನ ಬಿಡುಗಡೆ ಮಾಡುವುದಕ್ಕೆ ಪಾಕಿಸ್ತಾನ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಸಾಹು ಬಿಡುಗಡೆಗೆ ನಿರಂತರವಾಗಿ ಭಾರತ ಮನವಿಯನ್ನು ಮಾಡಿಕೊಳ್ತಾ ಇದೆ, ಬಿಡಿ ಅಂತ ಕೇಳ್ತಾ ಇದೆ. ಹಿರಿಯ ಅಧಿಕಾರಿಗಳ ನೆಪವನ್ನ ಒಡ್ಡಿ ಬಿಡುಗಡೆಗೆ ನಕಾರವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು ಪಾಕಿಸ್ತಾನ. ಪಂಜಾಬ್ನ ಫಿರೋಜ್ಪುರ್ನ ಬಳಿ ಬಿಎಸ್ಎಫ್ ಯೋಧ ಗಡಿಯನ್ನು ದಾಟಿಬಿಡ್ತಾರೆ. ತತ್ಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪಾಕ್ ಸೇನೆ ಮಾಡಿತ್ತು. ನಿತ್ಯ ಪಿಕೆ ಸಾಹು ವಿಚಾರಣೆಯನ್ನ ಪಾಕ್ ಸೇನೆ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ಪ್ರೆಷರ್ ಹಾಕುವಂತಹ ಕೆಲಸ ಆಗ್ತಾ ಇದೆ. ಬಿಎಸ್ಎಫ್ ಯೋಧನನ್ನ ಬಿಡಿ ಅನ್ನುವಂತಹ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇಡಲಾಗ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನ ಇದನ್ನು ಕೇಳ್ತಾ ಇಲ್ಲ. ನಾಳೆ ಬಾ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ವಶಕ್ಕೆ ಪಡೆದುಕೊಂಡಿತ್ತು, ನಿರಂತರವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇವರನ್ನ ಬಿಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಭಾರತದಿಂದ ಯಾವ ರೀತಿ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಕಳೆದ 7 ದಿನಗಳ ಹಿಂದೆ ಪಿಕೆ ಸಾಹು ಬಿಎಸ್ಎಫ್ ಯೋಧ ಏನಿದ್ದಾರೆ ಇವರು ಆಕಸ್ಮಿಕವಾಗಿ ಗಡಿಯನ್ನ ದಾಟಿರ್ತಾರೆ. ಅಂತಾರಾಷ್ಟ್ರೀಯ ಗಡಿ ದಾಟಿದಂತ ಹಿನ್ನೆಲೆಯಲ್ಲಿ ಆತನನ್ನ ಪಾಕಿಸ್ತಾನದ ಸೇನೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿತ್ತು. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ಆತನನ್ನ ಇಮಿಡಿಯೇಟ್ ರಿಲೀಸ್ ಮಾಡದೆ ಆತನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಈಗ ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಈಗ ಭಾರತದ ಬಿಎಸ್ಎಫ್ ಕೂಡ ನಿರಂತರವಾಗಿ ಆತನ ಬಿಡುಗಡೆಗೆ ಪ್ರಯತ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಸೇನೆಗೆ ನಿರಂತರವಾದಂತಹ ಮನವಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಪಾಕಿಸ್ತಾನ ಸೇನೆ ಮಾತ್ರ ಈವರೆಗೂ ಕೂಡ ಭಾರತದ ಬಿಎಸ್ಎಫ್ ಯೋಧನನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಒಂದ್ ರೀತಿಯಾದಂತಹ ನಾಳೆ ಬಾ ಅನ್ನುವಂತಹ ಆಟವನ್ನ ಆಡುವಂತ ಕೆಲಸವನ್ನ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು. ನಮಗೆ ಹಿರಿಯ ಅಧಿಕಾರಿಗಳಿಂದ ಇನ್ನೂ ಕೂಡ ನಿರ್ದೇಶನಗಳು ಬಂದಿಲ್ಲ, ಬಿಡುಗಡೆಗೆ ಸೂಚನೆಯನ್ನ ಕೊಟ್ಟಿಲ್ಲ, ನೀವು ಇನ್ನೂ ಕೂಡ ಕಾಯಬೇಕು, ವಿಚಾರಣೆ ಬಾಕಿ ಇದೆ, ಹೀಗೆ ಹಲವು ಸಬಬುಗಳನ್ನ ಹೇಳ್ಕೊಂಡು ಆತನ ಬಿಡುಗಡೆಯನ್ನ ಮುಂದೂಡ್ಕೊಂಡು ಹೋಗುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಪಿಕೆ ಸಾಹು ಅವರು ಎಷ್ಟು ದೂರ ಗಡಿಯನ್ನು ಕ್ರಾಸ್ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಬಹಳಷ್ಟು ಮುಖ್ಯವಾದಂಥ ವಿಚಾರ ಆಗುತ್ತೆ. ಅವರು ಹಾರ್ಡ್ಲಿ 2 ಮೀಟರ್ ದೂರ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳು ನಿರಂತರವಾಗಿ ಆಗ್ತಾ ಇರ್ತವೆ. ಕೇವಲ ಭಾರತ ಅಂತಲ್ಲ, ಪಾಕಿಸ್ತಾನದ ಸೈನಿಕರು ಕೆಲವೊಮ್ಮೆ ಭಾರತದ ಗಡಿಯನ್ನು ಪ್ರವೇಶ ಮಾಡಿರ್ತಾರೆ. 1 ಮೀಟರು 2 ಮೀಟರು ಅಥವಾ ಸಣ್ಣ ಪುಟ್ಟ ಡಿಸ್ಟೆನ್ಸ್ ಅನ್ನ ಆಕಸ್ಮಿಕವಾಗಿ ದಾಟದಂತ ಸಂದರ್ಭದಲ್ಲಿ ಎರಡೂ ಸೇನೆಗಳು ಅಲ್ಲೇ ಒಂದಿಷ್ಟು ಮಾತುಕತೆಯನ್ನ ಮಾಡಿ ಆಯಾ ಸೈನಿಕರನ್ನ ಬಿಟ್ಟು ಕಳಿಸುವಂತ ಕೆಲಸಗಳು ಪ್ರಕ್ರಿಯೆಗಳು ಈ ಹಿಂದೆಲ್ಲ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಉದ್ವಿಗ್ನವಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಎಸ್ಎಫ್ ಯೋಧನನ್ನ ಮುಂದಿಟ್ಕೊಂಡು ಮತ್ತೊಂದು ತಂತ್ರವನ್ನ ಅಥವಾ ಕುತಂತ್ರವನ್ನ ಹೆಣೆಯುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಪಾಕಿಸ್ತಾನ ಆರ್ಮಿ ಮಾಡ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಬಿಎಸ್ಎಫ್ ಯೋಧ ಬರೀ ಗಡಿ ದಾಟಿ 2 ಹೆಜ್ಜೆ ಮುಂದೆ ಹೋಗಿದ್ದಕ್ಕೇನೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಇವರು ಗಡಿ ನುಸುಳಿ ಬಂದು ದೇಶದ ಮೂಲೆ ಮೂಲೆಗಳಲ್ಲಿ ಭಯೋತ್ಪಾದನಾ ಕೃತ್ಯವನ್ನೆಸಗಿ 100 ಜನ ಅಮಾಯಕರನ್ನ ಬಲಿ ಪಡೆದುಕೊಂಡಿದ್ದಾರಲ್ಲ, ಇವರನ್ನ ಏನ್ ಮಾಡ್ಬೇಕು ಹೇಳಿ.